ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ಉನ್ನತ. ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಬಂದು ಒಂದು ಡೈಲಿ ವ್ಲಾಗ್ ಆಗಿರುತ್ತೆ. ಅದ್ರ ಜೊತೆಗೆ ಒಂದಷ್ಟು ಕ್ವೆಶನ್ಸ್ ವ್ಯೂವರ್ಸ್ ಕೇಳಿರೋದನ್ನ ಆನ್ಸರ್ ಕೂಡ ಮಾಡ್ತೀನಿ ಇವತ್ತು. ಸೊ ಹಿಂದಿನ ವ್ಲಾಗ್ಸ್ಗಳಲ್ಲಿ ನನ್ನ ಪಾಪು ಜೊತೆ ನೈಟ್ ರೊಟೀನ್ ಆಗಿರ್ಬೋದು, ಡೆಲಿವರಿ ಆಗಿರ್ಬೋದು, ಅಥವಾ ಪ್ರೆಗ್ನೆನ್ಸಿ ರಿಲೇಟೆಡ್ ಕ್ವೆಶನ್ಸ್ ಒಂದಷ್ಟು ಬಂದಿದೆ. ಸೊ ಅದಕ್ಕೆಲ್ಲ ನಾನು ಆಲ್ಮೋಸ್ಟ್ ಆದಷ್ಟು ಕಮೆಂಟ್ಸ್ ಎಲ್ಲ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಇನ್ನೊಂದ್ಸತಿ ಕ್ಲಾರಿಟಿಗೆ ಅಂತ ಹೇಳಿ ಒಂದು ವ್ಲಾಗಲ್ಲೇ ನಾನು ಇದನ್ನ ನಿಮ್ಗೆಲ್ಲರಿಗೂ ತಿಳಿಸ್ಕೊಳ್ಳೋಣ ಅಂತ ಹೇಳಿ ಒಂದಷ್ಟು ಕ್ವೆಶನ್ಸ್ ಕೂಡ ಇದೆ. ಸೊ ಆ ಕ್ವೆಶನ್ಸ್ ಏನು ಎತ್ತ ಅಂತ ನಾನು ನಿಮಗೆ ತಿಳಿಸ್ತೀನಿ. ಸೊ ಅದಕ್ಕೂ ಮುಂಚೆ ಇವತ್ತಿನ ದಿವಸ ಹೇಗೋಯ್ತು ಆ್ಯಂಡ್ ಇವತ್ತೇನೇನೆಲ್ಲ ರೆಸಿಪಿ ಮಾಡಿದೆ ಅನ್ನೋದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇನ್ನು ಬೆಳಗ್ಗೆನೆ ಭೈರವ್ಗೆ ಮಮ್ಮಿ ಬಿರಿಯಾನಿ ಮಾಡು ಅಂತ ಹೇಳ್ತಾ ಇದ್ದ. ಇನ್ನು ಸೋಮವಾರ ಆಗಿದ್ದರಿಂದ ಬಿರಿಯಾನಿ ಕೂಡ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಹೇಳಿ ಬ್ಲಿಂಕಿಟಲ್ಲಿ ಮಶ್ರೂಮ್ನ ಆರ್ಡರ್ ಮಾಡಿದ್ದೆ. ಸೊ ಸರಿ ಆಯಿತು ಅಂದ್ಬಿಟ್ಟು ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡೋಣ. ನಮ್ಮ ಮನೆಯವರು ಕೂಡ ಇಷ್ಟ ಆಗುತ್ತೆ ಮಶ್ರೂಮ್ ಬಿರಿಯಾನಿ. ಸೊ ಕ್ವಿಕ್ಕಾಗಿ ಮಾಡಿಬಿಡೋಣ. ಇನ್ನು ಪಾಪುಗೆ ಹಾಲು ಕೊಡಿಸಿ ಮಲಗಿಸಿದ್ದೆ ಈಗಷ್ಟೇ. ಸೊ ಇನ್ 2 hours ಅಂತೂ ಮಲ್ಕೊಂಡು ಬಿಡ್ತಾನೆ. ಅಷ್ಟೊತ್ತಿಗೆ ನಾನು ಬ್ರೇಕ್ಫಾಸ್ಟು ಮತ್ತು ಭೈರವ್ಗೆ ಎಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ಪಾಪು ಎದ್ಬಿಡ್ತಾನೆ. ಸೊ ಹಾಗಾಗಿ ಬೇಗ ಈ ಒಂದು ರೆಸಿಪಿನ 1 pot ರೆಸಿಪಿನ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಮಕ್ಕಳಿಗೆ ಲಂಚ್ ಬಾಕ್ಸು ಕೂಡ ಇದು ಒಂದೊಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಆ್ಯಂಡ್ ಬಿಸಿನಲ್ಲಿ ತಿಂತಾದರೆ ತುಂಬಾ ರುಚಿಯಾಗಿ ಇರುತ್ತೆ. ಯಾವುದೇ ರೀತಿ ನಾನ್ ವೆಜ್ ಬಿರಿಯಾನಿಗಿಂತ ಏನೂ ಕಮ್ಮಿ ಇರೋದಿಲ್ಲ, ಅಷ್ಟೇ ರುಚಿಯಾಗಿ ಇರುತ್ತೆ. ಸೊ ಬನ್ನಿ ಕ್ವಿಕ್ಕಾಗಿ ನಾನು ಹೇಗೆ ಮಾಡಿಕೊಂಡೆ ಅಂತ ಇವತ್ತಿನ ವ್ಲಾಗಲ್ಲಿ ತೋರಿಸ್ತೀನಿ ನಿಮಗೆ. ಮೊದಲಿಗೆ ನಾನಿಲ್ಲಿ 2 ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ, ಅದ್ರ ಜೊತೆಗೆ ತುಪ್ಪ ಕೂಡ ಬಳಸ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಇದನ್ನು ಕಂಪ್ಲೀಟಾಗಿ ತುಪ್ಪದಲ್ಲಿ ಕೂಡ ಮಾಡ್ಕೋಬೋದು ಅಥವಾ ಎಣ್ಣೆನಲ್ಲಾದರೂ ಮಾಡ್ಕೊಳ್ಬಹುದು. ನಾನು 2 ಹಾಕ್ಕೊಳ್ಳೋದ್ರಿಂದ ರುಚಿ ಇನ್ನೂ ಹೆಚ್ಚಾಗುತ್ತೆ ಅಂತ ಹೇಳಿ 2 ಹಾಕ್ಕೊಂಡಿದ್ದೀನಿ. ಇನ್ನು ಎಣ್ಣೆ ಎಲ್ಲ ಕಾದಾದ್ಮೇಲೆ ನಾನು ಇದಕ್ಕೆ ಡ್ರೈ ಮಸಾಲೆ ಐಟಮ್ ಚಕ್ಕೆ, ಲವಂಗ, ಅದ್ರ ಜೊತೆಗೆ ಪಲಾವ್ ಎಲೆ ಆಗಿರ್ಬೋದು, ಮೊಗ್ಗಿರ್ಬೋದು ಎಲ್ಲನೂ ನಾನು ಎಣ್ಣೆಗೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಂಡ್ಬಿಡ್ತೀನಿ. ಒಂದು ಸ್ವಲ್ಪ ಘಮ ಬರೋಕ್ಕೆ ಶುರುವಾಗಿದ ತಕ್ಷಣ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಒಂದು ದಪ್ಪ ಸೈಜ್ನ 2 ಈರುಳ್ಳಿ ಹಾಕ್ಕೊಳ್ತೀನಿ. ಈರುಳ್ಳಿ ತುಂಬ ರುಚಿಯಾಗಿ ಆಗುತ್ತೆ ಯಾವುದೇ ಒಂದು ರೈಸ್ ಐಟಮ್ ಹಾಕಿದಾಗ. ಹಾಗಾಗಿ 2 ದಪ್ಪ ಸೈಜ್ ಈರುಳ್ಳಿನ ಉದ್ದಕ್ಕೆ ಹೆಚ್ಚಿಟ್ಟಿಟ್ಕೊಂಡಿರೋದನ್ನು ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾನಿಲ್ಲಿ ಮಶ್ರೂಮ್ನ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದನ್ನು ಹಾಕ್ಕೊಳ್ತಾ ಇದ್ದೀನಿ. ಮಶ್ರೂಮ್ ಕಂಪ್ಲೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗಿ ಆಲ್ಮೋಸ್ಟ್ ನೋಡ್ಬೋದು ಕಂಪ್ಲೀಟಾಗಿ ಬಾಡಿದೆ ಎಣ್ಣೆಯಲ್ಲಿ. ಡೈರೆಕ್ಟಾಗಿ ನೀರಿಗೆ ಹಾಕಿಬಿಟ್ರೆ ಒಂಥರ ರಬ್ಬರ್ ಥರ ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಎಣ್ಣೆಯಲ್ಲಿ ಕಂಪ್ಲೀಟಾಗಿ ಮಗ್ಗಬೇಕು. ಅದಾದಮೇಲೆ ಕ್ಯಾಪ್ಸಿಕಮ್ನ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್, ಬೇಕು ಅಂತಂದರೆ ಕ್ಯಾಪ್ಸಿಕಮ್ನ ಬಳಸ್ಬೋದು ಅಥವಾ ಸ್ಕಿಪ್ ಕೂಡ ಮಾಡ್ಬೋದು. ಅದಕ್ಕೆ ಖಾರಕ್ಕೆ ನಾನಿಲ್ಲಿ ಹಾಕ್ಕೊಂಡಿರುವಂಥದ್ದು ಶುಂಠಿ, ಬೆಳ್ಳುಳ್ಳಿ ಹಾಗೂ ಹಸಿಮೆಣಸಿನ್ಕಾಯಿ, ಅದ್ರ ಜೊತೆಗೆ ಒಂದು ಸ್ವಲ್ಪ ಈರುಳ್ಳಿನ ಕಂಪ್ಲೀಟಾಗಿ ರುಬ್ಕೊಂಡು ಹಸಿ ಖಾರ ಅಥವಾ ಗ್ರೀನ್ ಮಸಾಲೆ ನಾನು ಏನು ಹಾಕ್ತೆ ಅದಷ್ಟು ಖಾರಕ್ಕೆ ಆಗಿರುತ್ತೆ. ಆ್ಯಂಡ್ ಟೊಮೆಟೊ ನೀವು ಹಾಗೆ ಹೆಚ್ಚಿ ಕೂಡ ಹಾಕ್ಕೋಬೋದು, ಇಲ್ಲಾಂದರೆ ಈ ರೀತಿ ಪ್ಯೂರಿ ಮಾಡ್ಕೊಂಡು ಕೂಡ ಹಾಕ್ಕೊಳ್ಬೋದು. ಜ್ಯೂಸಿಯಾಗಿ ಬರುತ್ತೆ. ಇನ್ನು ಟೊಮೆಟೊ ಹೆಚ್ಚಿ ಹಾಕಿಬಿಟ್ರೆ ಅಷ್ಟು ಜ್ಯೂಸಿ ಬರೋದಿಲ್ಲ. ಹಾಗಾಗಿ ನಾನು ಟೊಮೆಟೊನ ಒಂದು ಸ್ವಲ್ಪ ರುಬ್ಕೊಂಡು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಬಿರಿಯಾನಿ ಪೌಡರ್ನ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಟು ಆ್ಯಂಡ್ ಎಣ್ಣೆ ಬಿಡೋ ತನಕ ಮಸಾಲೆನ ಚೆನ್ನಾಗಿ ಬೇಯಿಸ್ಕೋಬೇಕು. ಎಣ್ಣೆ ಎಲ್ಲ ಸುತ್ತ ಬಿಟ್ಟಾದಮೇಲೆ ನಾನಿಲ್ಲಿ ವಾಶ್ ಮಾಡಿ ಇಟ್ಕೊಂಡಿರುವಂಥ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಇದನ್ನು ನಾನು ನಾರ್ಮಲ್ ಅಕ್ಕಿನಲ್ಲೇ ಮಾಡ್ತಾಯಿದ್ದೀನಿ. ರೆಗ್ಯುಲರಾಗಿ ಅನ್ನಕ್ಕೆ ಏನು ಬಳಸ್ತೀವೋ ಅದನ್ನೇ. ಬಾಸುಮತಿ ನಾವೇನಾದರೂ ಮಾಡ್ತಾಯಿದ್ದೀವಿ ಅಂದರೆ ಸ್ವಲ್ಪ ಹೊತ್ತು ನೆನೆಸಿಡಬೇಕಾಗತ್ತೆ. ಈ ಒಂದು ಅಕ್ಕಿನ ನೆನೆಸಿಡೋ ಅವಶ್ಯಕತೆ ಇರೋದಿಲ್ಲ. ಡೈರೆಕ್ಟಾಗಿ ವಾಶ್ ಮಾಡಿ ಕೂಡ ಬಳಸ್ಕೋಬೋದು. ತುಂಬ ಹೊತ್ತು ನೆನೆಸಿಟ್ಬಿಟ್ರೆ ಈ ಅಕ್ಕಿ ಬೇಗ ಕಟ್ಟಾಗೋ ಚಾನ್ಸಸ್ ಇರುತ್ತೆ ಅಥವಾ ಮಿದುವಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ತೊಳ್ಕೊಂಡು ನಾವು ಡೈರೆಕ್ಟಾಗಿ ಇದಕ್ಕೆ ಯೂಸ್ ಮಾಡಬಹುದು. ಇನ್ನು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋ ಹಾಗೆ 1:2 ರೇಷಿಯೋಗಿಂತ ಕಮ್ಮಿ ಬಳಸ್ಕೊತೀನಿ. ಬಿಕಾಸ್ ಇದಕ್ಕೆಲ್ಲನೂ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿರ್ತೀವಿ, ಮಸಾಲೆ ಎಲ್ಲ ಹಾಕಿರೋದ್ರಿಂದ ಜಾಸ್ತಿ ಏನು ನೀರಿಟ್ಟು ಇದನ್ನು ಬೇಯಿಸೋ ಅವಶ್ಯಕತೆ ಇಲ್ಲ. 1:2 ರೇಷಿಯೋಗಿಂತ ಕಮ್ಮಿ ಇಟ್ಟು ಒಂದು ಅರ್ಧ ಲೋಟ ಕಮ್ಮಿ ಇಟ್ಟು ವಿಷಲ್ನ ಹಾಕಿಬಿಟ್ರೆ ಆರಾಮಾಗಿ ಆಗಿಬಿಡುತ್ತೆ. ಈಗೆಲ್ಲ
ಕುದೀತಾ ಇದೆ ಮಸಾಲೆ. ಈ ಒಂದು ಟೈಮಲ್ಲಿ ನಾನು ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಷಲ್ ಬರೆಸಿ ಆಫ್ ಮಾಡಿಬಿಡ್ತೀನಿ. ನೋಡ್ಬೋದು ಎಷ್ಟು ಟೇಸ್ಟಿಯಾಗಿರೋ ಅಂಥ ಒನ್ ಪಾಟ್ ರೆಸಿಪಿ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ ಅಂತ ಹೇಳಿ. ತುಂಬಾ ರುಚಿಯಾಗಿ ಇರುತ್ತೆ. ಬಿಸಿ ಬಿಸಿನಲ್ಲಿ ತಿಂತಾಯಿದ್ರೆ ವಾವ್ ಅಂತ ಅನ್ನಿಸ್ತಾ ಇರುತ್ತೆ. ಆಗಲೇ ಹೇಳ್ದಂಗೆ ಯಾವುದೇ ರೀತಿ ಒಂದು ನಾನ್ ವೆಜ್ ಬಿರಿಯಾನಿಗಿಂತ ಕಮ್ಮಿ ಇರೋದೇ ಇಲ್ಲ. ಇದರಲ್ಲಿ ಪೀಸ್ ಅಷ್ಟೇ ಮಿಸ್ ಆಗಿರುತ್ತೆ. ಭೈರವಂತೂ ಪೀಸ್ ಜಾಸ್ತಿ ತಿನ್ನೋದಿಲ್ಲ, ಬಟ್ ಅವನಿಗೆ ಈ ರೀತಿ ರೈಸೇ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಭೈರವ್ ಫೇವ್ರೆಟ್ ಆಗಿರೋಂಥ ಈ ಒಂದು ಮಶ್ರೂಮ್ ಬಿರಿಯಾನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ರೆಡಿಯಾಗಿತ್ತು. ನಾವು ಇದ್ರ ಜೊತೆ ನೆಂಚ್ಕೊಳ್ಳೋದಕ್ಕೆ ಮೊಸರು ಬಜ್ಜಿ ಆದರೂ ಮಾಡ್ಕೊಳ್ಬೋದು. ಚಟ್ನಿ ಅಷ್ಟು ಚೆನ್ನಾಗಿ ಅನಿಸಲ್ಲ, ಮೊಸರು ಬಜ್ಜಿ ಮಾಡ್ಕೊಳ್ಬೋದು. ನಾನಿಲ್ಲಿ ಮೊಸರು ಬಜ್ಜಿ ಮಾಡ್ಕೊಂಡಿರಲ್ಲ, ಜಸ್ಟ್ ಸೌತೆಕಾಯಿನ ಹೆಚ್ಚಿಟ್ಕೊಂಡಿದ್ದೆ. ಈಗಂತೂ ಸಮ್ಮರ್ ಆಗಿದೆ, ಎಷ್ಟು ಸೆಕೆ ಅಂತ ಅನ್ನಿಸ್ತಾ ಇದೆ. ಎಷ್ಟು ನೀರು ಕುಡಿದ್ರೂ ಸಾಕಾಗ್ತಾ ಇಲ್ಲ. ಹಾಗಾಗಿ ಸೌತೆಕಾಯಿನ ಕಂಪಲ್ಸರಿ ನಾವು ಆಲ್ಮೋಸ್ಟ್ 3 ಟೈಮ್ನೂ ಬಳಸ್ತಾ ಇದ್ದೀವಿ ಅಂತ ಹೇಳ್ಬೋದು. ಆ್ಯಂಡ್ ಒಂದು ರೀತಿ ಚೆನ್ನಾಗಿ ಅನಿಸುತ್ತೆ, ಹೈಡ್ರೇಟಿಂಗ್ ಆಗಿ ಇರುತ್ತೆ. ಇನ್ಫ್ಯಾಕ್ಟ್ ನಮ್ಮ ಮನೆಯವ್ರಿಗೆ ಅದೇ ಹೇಳ್ತಾ ಇದ್ದೆ, ಫ್ರೂಟ್ಸ್ ತೊಗೊಂಡು ಬನ್ನಿ ಒಂದು ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಹೇಳಿ. ಇನ್ನು ಈಗಂತೂ ವಾಟರ್ ಮೆಲನ್ ಸೀಸನ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ವಾಟರ್ ಮೆಲನ್ ಕೂಡ ಸಿಗ್ತಾ ಇದೆ. ಬಟ್ ಅದರಲ್ಲೂ ಒಂದು ರೀತಿ ಭಯ ಅಂತ ಹೇಳ್ಬೋದು. ಏನೋ ವಾಟರ್ ಮೆಲನ್ಗೆ ಕಲರ್ ಹಾಕಿ ಬೆಳೆಸ್ತಾ ಇದ್ದಾರೆ, ಹಾಗಾಗಿ ತಿನ್ನಬೇಡಿ ಅಂತ ಒಂದಷ್ಟು ನ್ಯೂಸ್ ಚಾನೆಲ್ಸ್ಗಳಲ್ಲಿ ನೋಡೋದು. ಏನು ತಿನ್ನೋದು ಏನು ಬಿಡೋದು ಅನ್ನೋ ಥರ ಅನ್ನಿಸ್ತಾ ಇದೆ. ಇನ್ಫ್ಯಾಕ್ಟ್ ನೆನ್ನೆ ಕೂಡ ಇದೇ ರೀತಿ ಒಂದು ಟಿ ವಿನಲ್ಲಿ ನ್ಯೂಸಲ್ಲಿ ನೋಡ್ತಾ ಇದ್ದೆ, ಇಡ್ಲಿಗೇನೋ ಪ್ಲಾಸ್ಟಿಕ್ ಕವರಲ್ಲಿ ಮಾಡ್ತಾರೆ, ಹಾಗಾಗಿ ಕ್ಯಾನ್ಸರ್ ಬರುತ್ತೆ ಅಂತ ಇಲ್ಲೇನೋ ಭಯಪಡಿಸ್ಬಿಟ್ಟಿದ್ದಾರೆ. ಸೊ ಒಂದು ರೀತಿ ಲೈಫ್ ಸ್ಟೈಲ್ ಹೇಗಾಗ್ಬಿಟ್ಟಿದೆ ನಮ್ಮದು ಅಂತಂದರೆ, ಯಾವ್ದು ತಿನ್ನಬೇಕು ಯಾವ್ದು ತಿನ್ನಬಾರ್ದು, ಯಾವುದು ಸರಿ ಯಾವುದು ತಪ್ಪು ಅನ್ನೋ ಕನ್ಫ್ಯೂಷನ್ನಲ್ಲೇ ನಮಗೆ ಅರ್ಧ ಜೀವನ ಆಗೋಗ್ಬಿಡುತ್ತೆ ಅಂತ ಅನಿಸುತ್ತೆ. ಸೊ ಆದಷ್ಟು ನಾವು ಮನೆಯಲ್ಲಿ ಹೆಲ್ದಿಯಾಗಿ ಕುಕ್ ಮಾಡಿಕೊಂಡು ತಿನ್ನೋದ್ರಿಂದ ಇಟ್ ಈಸ್ ಬೆಸ್ಟ್ ಅಂತ ನನಗೆ ಅನಿಸುತ್ತೆ. ಇನ್ನು ಮನೆಯೆಲ್ಲ ಕ್ಲೀನ್ ಮಾಡೋದಕ್ಕೆ ಹೆಲ್ಪರ್ ಬಂದಿದ್ದರು, ಹಾಗಾಗಿ ಭೈರವ್ನ ಇಲ್ಲೇ ಬೆಡ್ ಮೇಲೆ ಕೂರಿಸ್ಕೊಂಡು ತಿನ್ನಿಸ್ದೆ. ಮತ್ತು ಅವನಿಗೆ ಸ್ಕೂಲ್ಗೆ ಹೋಗ್ಲಿಕ್ಕೆ ತೀರಾ ಲೇಟ್ ಆಗಿಬಿಡತ್ತೆ. ಅವರೆಲ್ಲ ಕೆಲಸ ಮಾಡಿ ಹೋಗಲಿ ಅಂತ ಕಾಯ್ಕೊಂಡು ಕೂತ್ಕೊಂಡ್ರೆ. ಆ್ಯಂಡ್ ಈಗ ಹೇಗಾಗ್ಬಿಟ್ಟಿದೆ ಅಂದರೆ ಬ್ಯಾಕ್ ಟು ಬ್ಯಾಕ್ ಒಂದು ಅರ್ಧ ಗಂಟೆ ಲೇಟ್ ಆಗಿಬಿಟ್ರು ತುಂಬ ಲೇಟ್ ಅಂತ ಅನಿಸ್ಬಿಡತ್ತೆ. ಆ್ಯಂಡ್ ಭೈರವೆಲ್ಲ ಸ್ಕೂಲಿಗೆ ಬಿಟ್ಟು ಬಂದಾದಮೇಲೆ ನಮ್ಮ ಮನೆಯವರು ಇದೊಂದು ಆರ್ಡರ್ ಮಾಡಿದರು. ಪಾಪು ಬಟ್ಟೆಗಳನ್ನೆಲ್ಲ ಒಣಗಾಕೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಪುಟ್ಟು ಬಟ್ಟೆ ಇರುತ್ತೆ ಒಂದು. ಆ್ಯಂಡ್ ನಮ್ಮದು ಬಾಲ್ಕನಿ ಇರೋದು ಕೂಡ ಚಿಕ್ಕದೇ ಬಾಲ್ಕನಿ, ಅಂದರೆ 3 ಬಾಲ್ಕನಿ ಇದೆ. ಬಟ್ ಅದರಲ್ಲಿ ನಾವು ಒಂದೇ ಬಾಲ್ಕನಿನ ಯೂಸ್ ಮಾಡ್ತಾ ಇರೋದು ಬಟ್ಟೆ ಒಣಗಾಕಲಿಕ್ಕೆ. ಎಲ್ಲ ಕಡೆ ಬಾಲ್ಕನಿನಲ್ಲಿ ಬಟ್ಟೆ ಒಣಗಾಕ್ಬಿಟ್ರೆ ನನಗೇನೋ ಚೆನ್ನಾಗಿ ಅನಿಸಲ್ಲ, ಮನೆ ತುಂಬ ಒಳ್ಳೆ ಬಟ್ಟೆ ಡೋಬಿ ಮನೆ ಥರ ಅನಿಸ್ಬಿಡತ್ತೆ ಅಂತ ಹೇಳಿ ನಾನು ಬರೀ ಒಂದೇ ಪ್ಯಾಸೇಜ್ ಯೂಸ್ ಮಾಡ್ತಾ ಇರೋದು. ಸೊ ಹಾಗಾಗಿ ಅಲ್ಲಿ ಜಾಸ್ತಿ ಬಟ್ಟೆಗಳನ್ನ ಒಣಗಾಕೋಕ್ಕಾಗಲ್ಲ, ಮತ್ತು ಪಾಪು ಬಟ್ಟೆ ನಮ್ಮ ಬಟ್ಟೆ ಎಲ್ಲನೂ ಇರುತ್ತೆ ಅಂತ ಹೇಳಿ ಇದು ಒಂದನ್ನು ಆರ್ಡ್ರ್ ಮಾಡಿಸ್ಕೊಂಡ್ವಿ. ಸೊ ಅದನ್ನೆಲ್ಲ ಅಸೆಂಬಲ್ ಮಾಡೋದೇ ಆಗೋಂಗ್ಬಿಡ್ತು. ಆ್ಯಂಡ್ ಅಷ್ಟೊತ್ತಿಗೆ ಸಂಜೆ ಕೂಡ ಆಯಿತು. ಆ್ಯಂಡ್ ನಮ್ಮ ಮನೆಯವರು ಏನಾದರೂ ಡ್ರೈ ಸ್ನ್ಯಾಕ್ಸ್ ಮಾಡು ಅಂತ ಹೇಳ್ತಾಯಿದ್ರು. ಆ್ಯಂಡ್ ಪನ್ನೀರ್ ಕೂಡ ಇತ್ತು. ಪನ್ನೀರ್ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿದ್ದಾಗ ಆ್ಯಕ್ಚುಲಿ ಮಾಡೋಣ ಈ ರೆಸಿಪಿ ಅಂತ ಅಂದ್ಕೊಳ್ತಾನೇ ಇದ್ದೆ. ಮಾಡೋಕ್ಕೆ ಆಗಿರಲಿಲ್ಲ. ಆಫೀಸ್ಗೆ ಹೋಗಿ ಬಂದು ಫುಲ್ ಟಯರ್ಡ್ ಆಗಿಬಿಡ್ತಾಯಿದೆ. ಅಯ್ಯೋ ಏನೋ ಒಂದು ತಿಂದ್ಬಿಟ್ಟು ಮಲ್ಕೊಂಡ್ರೆ ಸಾಕಪ್ಪ ಅಂತ ಅನ್ನಿಸ್ತಾ ಇತ್ತು. ಸೊ ಇವಾಗ ಹೆಂಗೂ ಟೈಮ್ ಇದೆಯಲ್ಲ, ಸರಿ ಆಯಿತು ಕುಕ್ ಮಾಡೋಣ ಅಂತ ಹೇಳಿ ಪೆಪ್ಪರ್ ಪನ್ನೀರ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಡ್ರೈ ಐಟಮ್ ಇದು. ಅನ್ನ ಸಾರು ಜೊತೆ ಅಥವಾ ಮುದ್ದೆ ಜೊತೆ ಸೈಡ್ ಡಿಶ್ ಆಗಿ ತುಂಬಾ ರುಚಿಯಾಗಿರುತ್ತೆ. ಅಥವಾ ಸ್ನ್ಯಾಕ್ ಟೈಮಲ್ಲಿ ಕೂಡ ಕಾಫಿ ಜೊತೆ ಕೂಡ ಇದನ್ನು ತಿನ್ಬೋದು. ಸೊ ಕ್ವಿಕ್ಕಾಗಿ ಈ ಒಂದು ರೆಸಿಪಿ ಕೂಡ ನಾನು ನಿಮಗೆ ಜೊತೆ ಶೇರ್ ಮಾಡ್ತೀನಿ. ಮೊದಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೆ. ಅದಕ್ಕೆ ಉದ್ದಕ್ಕೆ ಸೀಳಿಟ್ಕೊಂಡಿರುವಂಥ ಹಸಿಮೆಣ್ಸಿನ್ಕಾಯಿನ ಬಳಸ್ಕೊಂಡಿದ್ದೀನಿ. ಆ್ಯಂಡ್ ಒಂದು ದೊಡ್ಡ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಬೆಳ್ಳುಳ್ಳಿನ ಹಾಗೆ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಯಾವುದೇ ರೀತಿ ಇದಕ್ಕೆ ರುಬ್ಬೋ ಐಟಮ್ಸ್ ಇಲ್ಲ, ಏನೂ ಇಲ್ಲ. ತುಂಬಾ ರುಚಿಯಾಗಿ ಟೇಸ್ಟಿಯಾಗಿ ರೆಸ್ಟೋರೆಂಟಲ್ಲಿ ಸಿಗೋವಂಥ ಸ್ಟಾರ್ಟರ್ಸ್ ಥರನೇ ಇರುತ್ತೆ. ಖಂಡಿತವಾಗ್ಲೂ ನೀವು ಒಂದು ಸತಿ ಪನ್ನೀರ್ ಇಷ್ಟ ಆಯಿತು ಅಂತಂದರೆ ಖಂಡಿತ ಈ ಒಂದು ರೆಸಿಪಿನ ಟ್ರೈ ಮಾಡಿ. ಆ್ಯಂಡ್ ಹೆಲ್ದಿಯಾಗೂ ಕೂಡ ಇರುತ್ತೆ. ಮನೆಯಲ್ಲಿ ಕುಕ್ ಮಾಡಿಕೊಂಡು ಫ್ರೆಶ್ಶಾಗಿ ಹೆಲ್ದಿಯಾಗಿ ತಿನ್ನೋವಂಥದ್ದು ಇಸ್ ಹ್ಯಾಪಿನೆಸ್ ಅಂತ ನನಗನ್ಸುತ್ತೆ. ಇನ್ನು ನಾನು ಪನ್ನೀರ್ನ ಮುಂಚೆನೇ ಇದೇನು ಫ್ರೈ ಮಾಡ್ಕೊಂಡು ಇಟ್ಕೊಂಡಿಲ್ಲ. ಡೈರೆಕ್ಟಾಗಿ ಪನ್ನೀರ್ನ ಕ್ಯೂಬಿಕಲ್ಸ್ ಆಗಿ ಕಟ್ ಮಾಡಿ ಈ ಒಂದು ಎಣ್ಣೆ ಈರುಳ್ಳಿ ಏನು ಬೆಂದಿತ್ತು ಅದೇ ಒಂದು ಎಣ್ಣೆಗೆ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಫ್ರೈ ಆಗಬೇಕಿದು. ಯೂಶ್ವಲಿ ಪನ್ನೀರ್ ಒಂದು ಸ್ವಲ್ಪ ರಬ್ಬರ್ ಥರ ಆಗಿಬಿಡತ್ತೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಲಿಲ್ಲ ಅಂದರೆ. ಸೊ ಹಾಗಾಗಿ ನಾನು ಇಲ್ಲೇ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಪನ್ನೀರೆಲ್ಲ ಬೆಂದಾಗಿದೆ ಅಂತಂದಾಗ ನಾನಿಲ್ಲಿ ಕ್ಯಾಪ್ಸಿಕಮ್ ಕೂಡ ಬಳಸ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಆ್ಯಂಡ್ ಪನ್ನೀರ್ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಅನಿಸುತ್ತೆ ನನಗೆ. ಹಾಗಾಗಿ ನನಗೆ ಕ್ಯಾಪ್ಸಿಕಮ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ನನಗೆ ಕ್ಯಾಪ್ಸಿಕಮ್ ಇಷ್ಟ ಆಗುತ್ತೆ. ಹಾಗಾಗಿ ಆಲ್ಮೋಸ್ಟ್ ನಾನು ಎಲ್ಲ ಅಡುಗೆಗಳಲ್ಲೂ ಕ್ಯಾಪ್ಸಿಕಮ್ನ ಬಳಸ್ಕೊಳ್ತೀನಿ.
ಆ್ಯಂಡ್ ಎಸ್ ಕಂಪ್ಲೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ಪೌಡರ್ ಜೀರಿಗೆ ಹಾಗೂ ಮೆಣಸಿನ ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಪುಡಿ ಏನಿದೆ ಅದನ್ನು ನಾನು ಒಂದು 2-3 ಟೇಬಲ್ ಸ್ಪೂನಷ್ಟು ಇಲ್ಲಿ ಬಳಸ್ಕೊತಾ ಇದ್ದೀನಿ. ಸೊ ನಿಮಗೆ ಖಾರದ ತಕ್ಕನಾಗಿ ಹೇಗೆ ಬೇಕೋ ಹಾಗೆ ಬಳಸ್ಕೋಬೋದು. ಇದಕ್ಕೆ ಜಾಸ್ತಿ ಕೂಡ ಬೇಕಾಗಿಲ್ಲ, ಪನ್ನೀರೇ ರುಚಿಯಾಗಿ ಇರುತ್ತೆ. ಆ್ಯಂಡ್ ಖಾರಕ್ಕೆ ನಾವು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿರೋದ್ರಿಂದ ಬಹಳನೇ ರುಚಿಯಾಗಿ ಕೂಡ ಅನಿಸುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಆ್ಯಂಡ್ ಇದನ್ನು ಆಲ್ರೆಡಿ ಹುರಿದ್ಬಿಟ್ಟು ನಾವು ಪುಡಿ ಮಾಡ್ಕೊಂಡಿರೋದ್ರಿಂದ ತುಂಬ ಹೊತ್ತು ಅದು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಪೆಪ್ಪರ್ ಹಾಗೆ ರುಚಿಯಾಗಿ ಇರುತ್ತೆ. ಜೀರಿಗೆ ಕೂಡ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ಎಲ್ಲನೂ ಆದಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಸೋಯಾ ಸಾಸ್ ಆ್ಯಂಡ್ ಚಿಲ್ಲಿ ಸಾಸ್ನ ಬಳಸ್ಕೊತಾ ಇದ್ದೀನಿ. ಸೊ ದಟ್ ಒಂದು ಸ್ವಲ್ಪ ಆ ರೆಸ್ಟೋರೆಂಟ್ ಫೀಲ್ ಏನಿದೆ ಆ ರೀತಿ ಕೊಡುತ್ತೆ. ಟೇಸ್ಟ್ ಒಂದು ಸ್ವಲ್ಪ ಟ್ಯಾಂಗಿಯಾಗೂ ಇರುತ್ತೆ ಆ್ಯಂಡ್ ಸ್ಪೈಸಿಯಾಗೂ ಇರುತ್ತೆ. ನಮ್ಮನೆಯವ್ರಿಗೆ ಈ ರೀತಿ ಡ್ರೈ ಐಟಮ್ಸ್ ತುಂಬ ಚೆನ್ನಾಗಿ ಅನಿಸುತ್ತೆ. ಇದನ್ನು ಚಪಾತಿ ಜೊತೆ ಆಗಿರ್ಬೋದು ಅಥವಾ ಬೇಳೆ ಸಾಂಬಾರಿದೆ ಅಂತಂದರೆ ಅದ್ರ ಜೊತೆ ಸೈಡ್ ಡಿಶ್ ಆಗು ಕೂಡ ಇದನ್ನು ಬಳಸ್ಕೋಬೋದು. ಬಹಳನೇ ರುಚಿಯಾಗಿ ಆ್ಯಂಡ್ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಬೋದು ಈ ಒಂದು ಪನ್ನೀರ್ ಪೆಪ್ಪರ್ಡ್ ಫ್ರೈನ. ನೀವು ಕೂಡ ಖಂಡಿತ ಟ್ರೈ ಮಾಡಿ, ತುಂಬಾ ರುಚಿಯಾಗಿ ಬರುತ್ತೆ. ಮಾಡಿದರೆ ನನಗೆ ಕಮೆಂಟ್ ಮಾಡಿ ಹೇಳಿ ಈ ಒಂದು ರೆಸಿಪಿ ನಿಮಗೆ ಹೇಗೆ ಆಯಿತು ಅಂತ ಹೇಳಿ. ಇನ್ನು ಅಡುಗೆ ಮಾಡೋದಕ್ಕಿಂತ ಹೆಚ್ಚಾಗಿ ಮಾಡಿರೋ ಅಡುಗೆನ ತಿಂದು ಚೆನ್ನಾಗಿದೆ ಅಂತ ಖುಷಿಪಟ್ಟು ಇನ್ನೊಂದು ಸ್ವಲ್ಪ ಕೇಳಿ ಬಡಿಸ್ಕೊಂಡು ತಿನ್ನೋ ಅಂಥದ್ದಿದೆಯಲ್ಲ, ಅದೇ ಒಂದು ರೀತಿ ಖುಷಿ ಅಂತ ಅನಿಸುತ್ತೆ. ನನಗೂ ಕೂಡ ಅದೇ ರೀತಿ ಮಾಡಿದಂಥ ಅಡುಗೆನ ಚೆನ್ನಾಗಿದೆ ಅಂತ ಹೇಳಿ ಖುಷಿಪಟ್ಟು ತಿಂದು ಎಂಜಾಯ್ ಮಾಡಿದರೆ ನನಗೆ ಅದೇ ಖುಷಿ ಅಂತ ಅನಿಸುತ್ತೆ. ಇನ್ನು ನಾನು ಮನೇಲಿದ್ದಾಗ ಆದಷ್ಟು ಈ ರೀತಿ ಸ್ಪೆಷಲಿ ನಾನ್ ವೆಜ್ ಐಟಮ್ ನನಗೆ ಟ್ರೈ ಮಾಡಲಿಕ್ಕೆ ಇಷ್ಟ ಆಗುತ್ತೆ. ಬಟ್ ಈಗಂತೂ ಟೈಮ್ ಇರೋದ್ರಿಂದ ನಾನು ಆದಷ್ಟು ಟೈಮ್ ಕುಕ್ಕಿಂಗಲ್ಲಿ ಕುಕ್ಕಿಂಗ್ ಮಾಡಿರುವಂಥ ವೀಡಿಯೋಸ್ ಮಾಡೋದ್ರಲ್ಲೇ ನನಗೆ ಖುಷಿ ಅಂತ ನನಗನ್ಸುತ್ತೆ. ಇನ್ನು ನಮ್ಮನೆಯವರು ಇದು ಕೂಡ ತಿಂದು ಎಂಜಾಯ್ ಮಾಡಿದ್ರು, ಖುಷಿ ಅನ್ನಿಸ್ತು ಅವ್ರಿಗೂ ಕೂಡ. ಇನ್ನು ಸ್ನ್ಯಾಕ್ಸ್ ಎಲ್ಲ ಆಯಿತು. ರಾತ್ರಿ ಊಟಕ್ಕೆ ಅಮ್ಮಂಗೆ ಮುದ್ದೆ ಮಾಡು ಅಂತ ಹೇಳಿದೆ. ಬಿಕಾಸ್ ಮುದ್ದೆ ಅಂತೂ ನನಗೆ, ನಮ್ಮ ಮನೆಯವ್ರಿಗೆ, ಭೈರವ್ಗೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಇನ್ಫ್ಯಾಕ್ಟ್ ಐರನ್ ಕಂಟೆಂಟ್ ಇರೋದ್ರಿಂದ ಆಪ್ರೇಷನ್ ಟೈಮಲ್ಲಿ ತುಂಬ ಬ್ಲಡ್ ಲಾಸ್ ಆಗಿಬಿಟ್ಟಿರುತ್ತೆ. ಸೊ ಆದಷ್ಟು ಐರನ್ ಕಂಟೆಂಟು, ಸೊಪ್ಪು, ಮುದ್ದೆ ಈ ರೀತಿ ಐಟಮ್ಸ್ನ ತಿನ್ನೋದ್ರಿಂದ ಬ್ಲಡ್ ಕೂಡ ಇಂಪ್ರೂವ್ ಆಗುತ್ತೆ, ಹೆಲ್ದಿಯಾಗೂ ಇರುತ್ತೆ. ಆ್ಯಂಡ್ ನೈಟಲ್ಲಿ ಇಟ್ಸ್ ಅ ಮಸ್ಟ್ ಅಂತ ನನಗನ್ಸುತ್ತೆ. ನಾನು ಆಗಲೇ ಹೇಳ್ದಂಗೆ ಒಂದಷ್ಟು ಕ್ವೆಶನ್ಸ್ ವ್ಯೂವರ್ಸ್ ಕಡೆಯಿಂದ ಬಂದಿತ್ತು. ಅದರಲ್ಲಿ ನಾನು ಇವತ್ತು ಆನ್ಸರ್ ಮಾಡ್ತಾ ಇರುವಂಥ ಕ್ವೆಶನ್ಸ್ ಬಂದು ಫಸ್ಟ್ ಒನ್ ಡೈಪರ್ ರಿಲೇಟೆಡ್. ಅಂದರೆ ಪಾಪುಗೆ ಡೈಪರ್ ಹಾಕಬೇಕಾದಾಗ ಏನಾದರೂ ಪ್ರಿಕಾಷನ್ಸ್ ತೊಗೊಳ್ಬೇಕಾ, ಅಥವಾ ನಾನು ಹೇಗೆ ಡೈಪರ್ನ ಇಂಟ್ರೊಡ್ಯೂಸ್ ಮಾಡಿದೆ ಪಾಪುಗೆ, ಯಾವ ರೀತಿ ಪಾಪುದು ಪಿ ಆಗಿರ್ಬೋದು ಅಥವಾ ಪಾಟಿ ಆಗಿರ್ಬೋದು ನಾನು ಅದನ್ನು ನೋಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ ನಾನು ನಿಮಗೆ ಇವತ್ತು ಹೇಳ್ತೀನಿ. ನೆಕ್ಸ್ಟ್ ಒನ್ನು ಪೀರಿಯಡ್ಸ್. ಸೊ ಡೆಲಿವರಿ ಆದಮೇಲೆ ಎಷ್ಟು ದಿವಸ ಪೀರಿಯಡ್ಸ್ ಆಗುತ್ತೆ ಅಥವಾ ಎಷ್ಟು ದಿವಸ ಕಾಮನ್ ಆಗುತ್ತೆ, ವಾಟ್ ಈಸ್ ಹೆಲ್ದಿ ಆ್ಯಂಡ್ ನನಗೆ ಯಾವ ರೀತಿ ನನ್ನ ಬಾಡಿ ವರ್ಕ್ ಆಯಿತು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಮಾತಾಡ್ತೀನಿ. ಆ್ಯಂಡ್ ಬೇಬಿ ಪ್ರಾಡಕ್ಟ್ಸ್ ಬಗ್ಗೆ. ಸೊ ಇದು ಆ್ಯಕ್ಚುಲಿ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ, ಮೋಸ್ಟ್ಲಿ ನೀವು ನೋಡಿಲ್ಲ ಅಂತ ಅನಿಸುತ್ತೆ. ಬಟ್ ಅದ್ರ ಬಗ್ಗೆನೂ ನಾನು ನಿಮಗೆ ಇವತ್ತು ಬ್ರೀಫಾಗಿ ಹೇಳ್ತೀನಿ. ಕಂಪ್ಲೀಟಾಗಿ ನಾನು ಯಾವ ಟೈಮ್ಗೆ ಏನು ಯೂಸ್ ಮಾಡ್ತೀನಿ ಅಂತ ಹೇಳಿ ನೀವು ಬೇಕಾದರೆ ಆ ಒಂದು ವ್ಲಾಗಲ್ಲಿ ಕೂಡ ಚೆಕ್ ಮಾಡ್ಬೋದು. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಬ್ರೆಸ್ಟ್ ಫೀಡಿಂಗ್ ಬಗ್ಗೆ. ಸೊ ಬ್ರೆಸ್ಟ್ ಫೀಡಿಂಗ್ ಹೇಗೆ ಮಾಡ್ತಾ ಇದ್ದೀರಾ, ಆನ್ ಡಿಮ್ಯಾಂಡ್ ಮಾಡ್ತಾ ಇದ್ದೀರಾ ಅಥವಾ ಪಾಪು ಮಲ್ಕೊಂಡಿದ್ರು ಎಬ್ಬರಿಸಿ ಹಾಲು ಕುಡಿಸ್ಬೇಕಾ, ಏನು, ನಾನು ಹೇಗೆ ಮಾಡ್ತಾ ಇದ್ದೀನಿ ಪಾಪುಗೆ ಅನ್ನೋದ್ರ ಬಗ್ಗೆ ಕೂಡ ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಒನ್ ಬಂದು ಹೌ ಲಾಂಗ್ ದ ಬೇಬಿ ಸ್ಲೀಪ್ಸ್. ಅಂದರೆ ಪಾಪು ನೈಟ್ ಹೊತ್ತು ಎಷ್ಟೊತ್ತು ಮಲ್ಕೊಳ್ತಾನೆ ಆ್ಯಂಡ್ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ. ಇದ್ರದ್ದು ವ್ಲಾಗ್ ನಾನು ಆಲ್ರೆಡಿ ಮಾಡಿದ್ದೀನಿ, ಎಷ್ಟೊತ್ತು ಮಲಗ್ತಾನೆ, ಹೇಗೆ, ಏನು ಅನ್ನೋದು ಪ್ರತಿಯೊಂದು ಡೀಟೇಲ್ಸ್. ಬಟ್ ಅದ್ರದ್ದು ಹೈಲೈಟ್ಸ್ ಆಗಿ ನಾನು ನಿಮಗೆ ಒಂದು ಐಡಿಯಾ ಬರೋದಕ್ಕೆ ಹೇಳ್ತೀನಿ ಕೂಡ. ನೆಕ್ಸ್ಟ್ ಒನ್ ಫೈನಲಿ ನೀವು ಇದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ. ಸೊ ನೈಟಲ್ಲಿ ಪಾಪು ಒಬ್ಬರನ್ನೇ ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಅಂತ ಹೇಳಿ ಕೇಳಿದ್ದೀರಾ. ಸೊ ಅದ್ರ ಬಗ್ಗೆ ಕೂಡ ನಾನಿವತ್ತು ನಿಮಗೆ ಹೇಳ್ತೀನಿ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಡೈಪರ್. ಸೊ ಡೈಪರ್ ಹಾಕಬೇಕಾದಾಗ ಯೂಶಲಿ ನೈಟ್ ಹೊತ್ತು ಮಾತ್ರ ನಾನು ಯೂಸ್ ಆ್ಯಂಡ್ ಥ್ರೋ ಡೈಪರ್ನ ಬಳಸ್ತೀನಿ. ಬೆಳಗ್ಗೆ ಹೊತ್ತೆಲ್ಲ ಕ್ಲಾತ್ ಡೈಪರ್ಸ್ ಮತ್ತು ಲಂಗೋಟ್ನ ಬಳಸ್ತೀನಿ. ನೈಟ್ ಹೊತ್ತು ಯಾಕೆ ನಾನು ಲಂಗೋಟ್ಸ್ ಆಗಲಿ ಅಥವಾ ಕ್ಲಾತ್ ಡೈಪರ್ಸ್ ಬಳಸಲ್ಲ ಅಂತ ಹೇಳಿದ್ರೆ, ನನಗೂ ಒಂದು ಸ್ವಲ್ಪ ಹ್ಯಾಸಲ್ ಆಗುತ್ತೆ. ನೈಟ್ ಹೊತ್ತು ಒಂದು ಸ್ವಲ್ಪ ಚಳಿ ಕೂಡ ಜಾಸ್ತಿ ಇರುತ್ತೆ. ಸೊ ಪಾಪು ಏನಾದರೂ ಪೀ ಮಾಡ್ಕೊಂಡಾಗ ಅದು ಟ್ರಾನ್ಸ್ಫರ್ ಆಗೋ ಚಾನ್ಸಸ್ ಇರುತ್ತೆ ಅಥವಾ ಲೀಕ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಲಂಗೋಟ್ಸ್ಗಳಂತೂ ನಿಮಗೆ ಗೊತ್ತಿದೆ, ತುಂಬ ಹೊತ್ತು ಏನದು ಹಿಡಿದಿಡೋದಿಲ್ಲ. ಸೊ ಹಾಗಾಗಿ ಬೇಬಿಗೆ ತುಂಬ ಥಂಡಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ನೈಟ್ ಹೊತ್ತು ಯಾವುದೇ ರೀತಿ
ಲಂಗೋಟ್ಸ್ ಆಗಲಿ ಅಥವಾ ಕ್ಲಾತ್ ಡೈಪರ್ಸ್ ಆಗಲಿ ಬಳಸೋದಿಲ್ಲ. ಸೊ ನೈಟ್ ಟೈಮಲ್ಲಿ ನಾನು ಯೂಸ್ ಅಂಡ್ ಥ್ರೋನೇ ಬಳಸ್ತೀನಿ. ಡೇ ಟೈಮಲ್ಲಿ ನಾನು ಆದಷ್ಟು ಕ್ಲಾತ್ ಡೈಪರ್ನೇ ಬಳಸ್ತೀನಿ. ಆ್ಯಂಡ್ ನೈಟ್ ಟೈಮಲ್ಲಿ ನಾನು ಆಲ್ಮೋಸ್ಟ್ 2 ಡೈಪರ್ಸ್ ಇಲ್ಲ 3 ಡೈಪರ್ಸ್ ನಾನು ತೆಗೆದಿಟ್ಕೊಂಡಿರ್ತೀನಿ ಪಾಪುಗೆ ಅಂತ ಹೇಳಿ. ನೆಕ್ಸ್ಟ್ ಬಂದ್ಬಿಟ್ಟು ಪೀರಿಯಡ್ಸ್. ಸೊ ಹೌ ಲಾಂಗ್ ಯು ಹ್ಯಾಡ್ ಪೀರಿಯಡ್ಸ್ ಆಫ್ಟರ್ ಡೆಲಿವರಿ ಅಂತ ಹೇಳಿ ಕೇಳಿದ್ದೀರಾ. ಸೊ ನನಗೆ ಆಲ್ಮೋಸ್ಟ್ 1 ವೀಕ್ ಅಷ್ಟು ಸೊ ನನಗೆ ಆಲ್ಮೋಸ್ಟ್ 1 ವೀಕ್ ತನಕನೂ ಪೀರಿಯಡ್ಸ್ ಆಯಿತು. ಆ್ಯಂಡ್ ತುಂಬ ಹೆವಿ ಫ್ಲೋ ಅಂತ ಏನಿರಲಿಲ್ಲ, ವೆರಿ ಮೈಲ್ಡ್ ಫ್ಲೋ, ಮೀಡಿಯಮ್ ಫ್ಲೋನೇ ಇತ್ತು. ಆ್ಯಂಡ್ ಅದಾದಮೇಲೆ 7 ಡೇಸ್ ತನಕನೂ ನನಗೆ ಆಲ್ಮೋಸ್ಟ್ ಮೈಲ್ಡ್ ಫ್ಲೋನೇ ಇತ್ತು, ಹೆವಿ ಫ್ಲೋ ಅಂತ ಇರಲಿಲ್ಲ. 7 ಡೇಸ್ ಆದಮೇಲೆ ಮತ್ತೆ ಒಂದು 2 ಡೇಸ್ ಬಿಟ್ಕೊಂಡು ಮತ್ತೆ ಪುನಃ ಕಾಣಿಸ್ಕೊಳ್ತು. ಆ್ಯಂಡ್ ಥ್ರೂ ಔಟ್ ದ ಡೇ ಇರಲಿಲ್ಲ, ಜಸ್ಟ್ ಒಂದು ಗಶ್ ಆಫ್ ಬ್ಲೀಡ್ ಆದಂಗೆ ಆಗ್ತಾ ಇತ್ತು ಅಷ್ಟೇ. ಸೊ ಆಲ್ಮೋಸ್ಟ್ 1 ದಿವಸ ಆಗ್ತಿತ್ತು, ಮತ್ತೆ 3 ಡೇಸ್ 4 ಡೇಸ್ ಏನೂ ಇರ್ತಾ ಇರಲಿಲ್ಲ, ಮತ್ತೆ ಪುನಃ ಬ್ಲೀಡ್ ಆಗ್ತಾ ಇತ್ತು. ಸೊ ಐ ಥಿಂಕ್ ದ ಯೂಟ್ರಸ್ ಕ್ಲೀನ್ ಆಗೋ ತನಕ ಏನಿದೆ ಅವಾಗ ನಮಗೆ ಪೀರಿಯಡ್ಸ್ ಕಾಣಿಸ್ಕೊಳ್ಳುತ್ತೆ. ಯೂಶಲಿ 1 ವೀಕ್ to 2 ವೀಕ್ ತನಕನೂ ಕೆಲವ್ರಿಗೆ ಎಕ್ಸ್ಟೆಂಡ್ ಆಗ್ಬೋದು. ಅದಾದಮೇಲೆ ನಮಗೆ ಫಸ್ಟ್ ಪೀರಿಯಡ್ಸ್ ಅನ್ನೋವಂಥದ್ದು ಏನಿದೆ ಡೆಲಿವರಿ ಆದಮೇಲೆ, ನನಗೆ ಬೈ ದಟ್ ಟೈಮಲ್ಲಿ ಆಗಿದ್ದಂಥದ್ದು 1 ವರ್ಷ ಆದಮೇಲೆ ನನಗೆ ಐ ಗಾಟ್ ಬ್ಯಾಕ್ ಮೈ ಮೆನ್ಸುರೇಷನ್ ಸೈಕಲ್ ಅಂತ ಹೇಳ್ಬೋದು. ಸೊ ಈ ಬೇಬಿಗೆ ಹೇಗೆ ಅಂತ ಗೊತ್ತಿಲ್ಲ. ಆ್ಯಂಡ್ ಕೆಲವ್ರು ಏನು ಹೇಳ್ತಾರೆ ಅಥವಾ ಮೆಡಿಕಲ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಇಫ್ ಯು ಆರ್ ಎಕ್ಸ್ಕ್ಲೂಸಿವ್ಲಿ ಬ್ರೆಸ್ಟ್ ಫೀಡಿಂಗ್, ಯೂಶಲಿ ನಿಮ್ಮ ಪೀರಿಯಡ್ಸ್ ವಿಲ್ ಗೆಟ್ ಬ್ಯಾಕ್ ಇನ್ 6 to 12 ಮಂತ್ಸ್ ಅಂತ ಹೇಳ್ತಾರೆ, ಅಥವಾ 6 ತಿಂಗಳಿಂದ 1 ವರ್ಷ ಆಗ್ಬೋದು ಅಂತ. ಸೊ ನೀವೆಷ್ಟು ಜಾಸ್ತಿ ಬ್ರೆಸ್ಟ್ ಫೀಡ್ ಮಾಡ್ತಿರೋ ಅಷ್ಟು ಡಿಲೇ ಆಗಬಹುದು. ಆ್ಯಂಡ್ ಇನ್ಫ್ಯಾಕ್ಟ್ ಡಿಲೇ ಅನ್ನೋದಕ್ಕಿಂತ ಹೆಚ್ಚಾಗಿ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ಗೆ ಸ್ವಲ್ಪ ಲೇಟಾಗೇ ಮೆನ್ಸುರೇಷನ್ ಸೈಕಲ್ ರಿಪೀಟ್ ಆಗುತ್ತೆ ಅಥವಾ ವಾಪಸ್ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ, ಕೆಲವೊಂದು ಹಾರ್ಮೋನ್ಸ್ ನಮ್ಮ ಬ್ರೆಸ್ಟ್ ಮಿಲ್ಕ್ ಏನು ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ, ದಟ್ ವಿಲ್ ನಾಟ್ ಲೆಟ್ ದ ಓವರೀಸ್ ಟು ಜನರೇಟ್. ಸೊ ಹಾಗಾಗಿ ನಮಗೆ ಪೀರಿಯಡ್ ಸ್ವಲ್ಪ ಡಿಲೇ ಆಗುತ್ತೆ. ಸೊ ನೆಕ್ಸ್ಟ್ ಇಸ್ ಬ್ರೆಸ್ಟ್ ಫೀಡಿಂಗ್ ಆನ್ ಡಿಮ್ಯಾಂಡ್. ಸೊ ಕೆಲವರು ಹೇಳ್ತೀರಾ ಮಕ್ಕಳು ಮಲಗಿಬಿಟ್ಟಿರ್ತಾರೆ ನಾವು. ನೆಕ್ಸ್ಟ್ ಒನ್ ಇಸ್ ಬ್ರೆಸ್ಟ್ ಫೀಡಿಂಗ್ ಆನ್ ಡಿಮ್ಯಾಂಡ್. ಕೆಲವು ಮಕ್ಕಳು ನೈಟ್ ಹೊತ್ತು ಮಲಗಿಬಿಟ್ಟಿರ್ತಾರೆ, ತಾಯಂದಿರಿಗೆ ಟೆನ್ಷನ್ನು, ಮಕ್ಕಳು ಎದ್ದೇಳ್ತಾ ಇಲ್ಲ, ಹಾಲು ಕುಡಿತಾ ಇಲ್ಲ ಅಂತ ಹೇಳಿ. ಸೊ ಇದಕ್ಕೆ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಹುಟ್ಟಿದ ಮಕ್ಕಳು ಸ್ವಲ್ಪ ವೇಟ್ ಅಂತೂ ರೆಡ್ಯೂಸ್ ಆಗ್ತಾರೆ. ಆಲ್ಮೋಸ್ಟ್ 30% ಇಲ್ಲ 15% ಆಫ್ ದ ವೇಟ್ ಗೇನ್ ಏನಾಗಿರ್ತಾರೆ ಬರ್ತ್ ಟೈಮಲ್ಲಿ, ಅದು 1 ವೀಕಲ್ಲಿ ರೆಡ್ಯೂಸ್ ಆಗಿ ಮತ್ತೆ ರೀಗೇನ್ ಆಗ್ತಾರೆ ಮಕ್ಕಳು. ಸೊ ಬರ್ತ್ ವೇಟ್ ರೀಗೇನ್ ಆಗಿದ್ದಾರೆ ಮಕ್ಕಳು, ಮತ್ತು ಒಂದು ಹೆಲ್ದಿ ಡೆವಲಪ್ಮೆಂಟ್ ಇದೆ, ಪಾಟಿ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ, ಪಿ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ, ಹೆವಿ ಡೈಪರ್ಸ್ ಇದೆ ಥ್ರೂ ಔಟ್ ದ ಡೇ ಅಂತ ಹೇಳಿದ್ರೆ, ಮತ್ತು ನೀವು ಕೂಡ ಡೇ ಟೈಮಲ್ಲಿ ಚೆನ್ನಾಗಿ ಫೀಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ನೈಟ್ ಹೊತ್ತು ಮಕ್ಕಳು ಮಲಗಿದ್ರೆ ಮಲಗಕ್ಕೆ ಬಿಡಿ. ಅವ್ರು ಯಾವಾಗ ಎದ್ದು ಅಳ್ತಾರೋ ಆವಾಗ ನೀವು ಹಾಲು ಕೊಡೋದು ಇಸ್ ಪ್ರಿಫರಬಲ್ ಅನ್ಸುತ್ತೆ. ಈಗ ನಮಗೆ ಆಗಲಿ ಮಲ್ಕೊಂಡಿದ್ದಾಗ ಹೊಡೆದೊಡ್ದು ಎಬ್ಬರಿಸಿ ಊಟ ಮಾಡು ಅಂತಂದರೆ ನಾವು ಮಾಡ್ತೀವ? ಖಂಡಿತವಾಗ್ಲೂ ಇಲ್ಲ. ಅದೊಂಥರ ಇರಿಟೇಷನ್ ಆಗುತ್ತೆ ಮಕ್ಕಳಿಗೆ, ನಿದ್ದೆ ಕೂಡ ಸರಿಯಾಗಿ ಆಗಲ್ಲ. ಅವಾಗ ಎದ್ದಾಗ ಹಾಲು ಕೂಡ ಅವ್ರು ಸರಿಯಾಗಿ ಕುಡಿಯೋದಿಲ್ಲ. ಸೊ ಹಾಗಾಗಿ ನಾನು ಪಾಪುಗೆ ಫೋರ್ಸ್ ಫೀಡಿಂಗ್ ಅಥವಾ ಎಬ್ಬರಿಸಿ ಕುಡಿಯೋ ಅಂಥದ್ದು ಮಾಡೋದಿಲ್ಲ. ಅವ್ನು ಯಾವಾಗ ಹೇಳ್ತಾನೋ ಆವಾಗಲೇ ನಾನು ಕುಡಿಸ್ತೀನಿ. ಸದ್ಯಕ್ಕಂತೂ ಅವನು 2.5 ಅವರ್ಸ್ಗೆ ಎದ್ಬಿಟ್ಟು ಕುಡಿತಾನೆ. ಕೆಲವೊಂದ್ಸತಿ ಬೆಳಗ್ಗೆ ಹೊತ್ತು ಯೂಶಲಿ ಸ್ನಾನ ಮಾಡಿ ಮಲಗಿಸಿದಾಗ ಸ್ವಲ್ಪ ಹೆಚ್ಚೊತ್ತೆ ಮಲಗ್ತಾನೆ. ಆ್ಯಂಡ್ ಎದ್ರು ಕೂಡ ಅವನೇನು ಕಣ್ಬಿಟ್ಕೊಂಡು ಆಟ ಆಡ್ಕೊಂಡು ಕುಡಿಯಲ್ಲ, ಹಾಗೆ ನಿದ್ದೆ ಮಾಡಿಕೊಂಡೆ ಅವನು ಹಾಲು ಕುಡಿತಾನೆ. ಡೇ ಟೈಮು ಅಷ್ಟೇ, ನೈಟ್ ಟೈಮು ಅಷ್ಟೇ. ಎಲ್ಲೋ ಮಧ್ಯದಲ್ಲಿ ಒಂದು ಫ್ರೀಕ್ವೆಂಟಾಗಿ ಒಂದು 20 ಮಿನಿಟ್ಸ್ 30 ಮಿನಿಟ್ಸ್ ಕಣ್ಬಿಟ್ಕೊಂಡು ಆಟ ಆಡೋದು ಆ ಥರ ಮಾಡ್ತಾನೆ. ಸೊ ಹಾಗಾಗಿ ನಾನು ಹೇಳೋದು, ವೇಟ್ ಏನಾದರೂ ಮಕ್ಕಳು ಕಮ್ಮಿ ಇದ್ದಾರೆ ಎಕ್ಸ್ಪೆಕ್ಟೆಡ್ಗಿಂತ ಅಂತ ಹೇಳಿದ್ರೆ, ಫೋರ್ಸ್ಫುಲ್ಲಾಗಿ ಫ್ರೀಕ್ವೆಂಟ್ ಫೀಡಿಂಗ್ ಮಾಡಿ ಟಿಲ್ ದೇ ಗೇನ್ ದ ಅಪ್ರಾಪ್ರಿಯೇಟ್ ವೇಟ್. ಅದಾದಮೇಲೆ ಬೇಕಾದರೆ ನೀವು ಒಂದು ವೇಟ್ ಕರೆಕ್ಟಾಗಿ ಗೇನ್ ಆಗಿದ್ದಾರೆ ಮತ್ತು ಪಾಟಿ ಪಿ ಎಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಡಿಮ್ಯಾಂಡ್ ಫೀಡಿಂಗ್ ಇಸ್ ಸಫೈಸ್ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ದಟ್ ಈಸ್ ವಾಟ್ ಈಸ್ ರೈಟ್. ತುಂಬ ಮಕ್ಕಳಿಗೆ ಇರಿಟೇಟ್ ಮಾಡಿ ನಾವು ಹಾಲು ಕುಡ್ಸೋಕೆ ಹೋದರೆ ಮಕ್ಕಳು ತುಂಬ ಅದಕ್ಕೆ ಅಪೋಸ್ ಮಾಡ್ತಾರೆ. ಬೇಡ ಅಂತ ಹೇಳೋದು, ಮುಖ ತಿರುಗಿಸೋ ಅಂಥದ್ದು ಅಥವಾ ತಳ್ಳೋ ಅಂಥದ್ದು ಅದೆಲ್ಲನೂ ಮಾಡ್ತಾರೆ. ಸೊ ಹಾಗಾಗಿ ಓವರ್ ಫೀಡಿಂಗು ಮಾಡೋಕ್ಕೆ ಹೋಗಬೇಡಿ. ಹಾಗಂತ ಫೀಡ್ ಮಾಡ್ದಲೇನೂ ಇರೋದು ಕೂಡ ತಪ್ಪು. ಸೊ ನೋಡಿಕೊಂಡು ಮಗುಗೆ ಹೇಗೆ ರಿಯಾಕ್ಟ್ ಮಾಡ್ತಿದೆ ಅನ್ನೋದ್ರ ಮೇಲೆ ಬ್ರೆಸ್ಟ್ ಫೀಡಿಂಗ್ ಮಾಡುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್ ಇಸ್, ಹೌ ಲಾಂಗ್ ಡಸ್ ದ ಬೇಬಿ ಸ್ಲೀಪ್? ಸೊ ಪಾಪು ಅಂತೂ ನಾನು ಆಗಲೇ ಹೇಳ್ದಂಗೆ 2 ರಿಂದ 2.5 ಗಂಟೆ ತನಕ ಮಲಗ್ತಾನೆ.
ಸೊ ಎದ್ದು ಒಂದು ಸ್ವಲ್ಪ ಹೊತ್ತು ಆಟ ಆಡಿ ಮಲಗ್ತಾನೆ. ಕೆಲವೊಂದು ಸತಿ ಹಾಲು ಕುಡಿದ ತಕ್ಷಣ ಹಾಗೆ ಮಲಗ್ತಾನೆ. ಸೊ ಹಾಲು ಕುಡಿದ ತಕ್ಷಣ ಒಂದು ಸ್ವಲ್ಪ ಬರ್ಪ್ ಮಾಡಿಸಿ ಅವನ್ನ ಮಲಗಿಸಿದ್ರೆ 2.5 ಗಂಟೆ ತನಕ ಆರಾಮಾಗಿ ಮಲಗ್ತಾನೆ. ಸೊ ದ ಲಾಸ್ಟ್ ಕ್ವೆಶನ್ ಇಸ್ ಹೌ ಯು ಮ್ಯಾನೇಜ್ ಆಲ್ ದೀಸ್ ಅಲೋನ್. ಇದನ್ನೆಲ್ಲ ಒಬ್ಬರೇ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಅಂತ. ಒಬ್ಬರೇ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಮಕ್ಕಳ ಜವಾಬ್ದಾರಿ ನಮ್ಮ ಜವಾಬ್ದಾರಿ ಆಗಿರುತ್ತೆ. ಸೊ ಹಾಗಾಗಿ ಮಕ್ಕಳನ್ನ ನೋಡ್ಕೊಳ್ಳುವಂಥದ್ದು ನಮ್ಮ ಇದಾಗಿರುತ್ತೆ. ಈಗ ನನ್ನ ಹೇಗೆ ನಮ್ಮ ತಾಯಿ ನೋಡಿಕೊಂಡು ಅವರು ನಾನು ಹೇಗೆ ಪಾಪ ಹೋಗಿದ್ದಾಗ ಹೇಗಿದೆ ಅಂತ ಕೇಳಿದಾಗ ನಾನು ಕೂಡ ನೈಟ್ ಪೂರ್ತಿ ಅಳ್ತಾ ಇದ್ದೆ, ಅಜ್ಜಿ ತಾತ ತೂಗ್ತಾ ಇದ್ರು, ಆ್ಯಂಡ್ ನಾನು ಹಾಲು ಕುಡಿಸ್ಬಿಟ್ಟು ಮಲಗಿಸ್ತಾ ಇದ್ದೆ, ಆ ಥರ ಎಲ್ಲ ಹೇಳ್ತಾರೆ. ಸೊ ಹಾಗಾಗಿ ನಮ್ಮ ತಾಯಿ ನನ್ನ ಹೇಗೆ ನೋಡ್ಕೊಂಡು ಬಂದಿರೋ ಹಾಗೆ ನಾನು ನನ್ನ ಮಕ್ಕಳನ್ನ ನೋಡ್ಕೊತೀನಿ. ಸೊ ನನ್ನ ಮಕ್ಕಳು ಅವರಿಗೆ ಮಕ್ಕಳಾದಾಗ ಅವರು ಟೇಕ್ ಕೇರ್ ಮಾಡಬೇಕು. ಸೊ ಇಟ್ ಈಸ್ ಚೈನ್ ರಿಯಾಕ್ಷನ್ ಅನಿಸುತ್ತೆ. ಸೊ ನಮ್ಮ ಮಕ್ಕಳು ನಮ್ಮ ಜವಾಬ್ದಾರಿ ಅಂದಾಗ ಸ್ವಲ್ಪ ಕಷ್ಟ ಅಂತ ಖಂಡಿತವಾಗ್ಲೂ ಅನಿಸುತ್ತೆ. ನಾನು ಈ ಜರ್ನಿ ಈಸಿ ಅಂತ ಹೇಳೋದೇ ಇಲ್ಲ. ಬಿಕಾಸ್ ನಮಗೂ ಕಷ್ಟ ಆಗ್ತಿರುತ್ತೆ, ನಮಗೂ ಮೂಡ್ ಸ್ವಿಂಗ್ಸ್ ಇರುತ್ತೆ, ನಮಗೂ ಬೇರೆ ಬೇರೆ ಏನೇನೋ ಕಮಿಟ್ಮೆಂಟ್ಸ್ ಇರುತ್ತೆ. ಬಟ್ ಅದನ್ನೆಲ್ಲ ಬಿಟ್ಟು ನಾವು ಫಸ್ಟ್ ಪ್ರಯಾರಿಟಿ ಪಾಪು ಅಂತ ಕೊಡಬೇಕಾಗತ್ತೆ. ಸೊ ಅವರು ಒಂದು ಏಜಿಗೆ ಬರೋ ತನಕನೂ ಮಕ್ಕಳು ಇಸ್ ಎವ್ರಿಥಿಂಗ್ ಫಾರ್ ಪೇರೆಂಟ್ಸ್ ಅಂತ ಅನಿಸುತ್ತೆ. ಅದಾದಮೇಲೆ ಅವ್ರಿಗೊಂದು ಸ್ವಲ್ಪ ಮೆಚುರಿಟಿ ಅಂತ ಬಂದಮೇಲೆ ದೇ ವಿಲ್ ಹ್ಯಾವ್ ದರ್ ಓನ್ ವೇ ಆಫ್ ಲೈಫ್ ಸ್ಟೈಲ್ ಅಂತ ಹೇಳ್ಬೋದು. ಸೊ ಎಸ್, ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಹಾಗಾಗಿ ನಾನು ಅದನ್ನು ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಒಬ್ಬಳೇ ಅಂತಲ್ಲ, ಪ್ರತಿಯೊಬ್ಬರು ತಾಯಂದಿರು ಏನೇ ಕಮ್ಮಿ ಆದರೂ ತಮ್ಮ ಮಕ್ಕಳಿಗೆ ಏನೂ ಕಮ್ಮಿ ಆಗಲಿಕ್ಕೆ ಬಿಡೋದಿಲ್ಲ. ಸೊ ಐ ಥಿಂಕ್ ದಟ್ಸ್ ದ ಬೆಸ್ಟ್ ಪಾರ್ಟ್ ಆಫ್ ಬೀಯಿಂಗ್ ಅ ಮದರ್ ಅಂತ ಅನಿಸುತ್ತೆ. ಪ್ರತಿಯೊಬ್ಬ ತಾಯಿ ಕೂಡ ಅವ್ರಿಗೆ ಆದಂಥ ಸ್ಪೆಷಲ್ ಜಾಗ ಇರುತ್ತೆ ಅಂತ ಹೇಳ್ಬೋದು. ಸೊ ದಟ್ಸ್ ಹೌ ಎವ್ರಿಥಿಂಗ್ ಗೆಟ್ಸ್ ಇನ್ ಪ್ಲೇಸ್. ಸ್ವಲ್ಪ ಕಷ್ಟ ಆಗುತ್ತೆ, ಮೂಡ್ ಸ್ವಿಂಗ್ಸ್ ಆಗುತ್ತೆ, ಡಿಪ್ರೆಷನ್ ಆಗುತ್ತೆ, ಎಲ್ಲನೂ ಆಗುತ್ತೆ. ಬಟ್ ಅದನ್ನೆಲ್ಲ ಬದಿಗಿಟ್ಟು ಮಗು ಮುಖ ನೋಡಿದಾಗ ಇದೆಲ್ಲ ಪೇನ್ ಏನೂ ಇಲ್ಲ ಅಂತ ಅನಿಸುತ್ತೆ. ಹಾಲು ಕುಡಿದು ನೆಮ್ಮದಿಯಾಗಿ ಪೀಸ್ಫುಲ್ಲಾಗಿ ಮಲಗಿದಾಗ ನಮಗೊಂಥರ ಸಾಧನೆ ಅಂತಲೇ ಫೀಲಿಂಗ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಎಸ್, ಇದಾಗಿತ್ತು ಒಂದಷ್ಟು ಕ್ವೆಶನ್ಸ್ಗಳಿಗೆ ಆನ್ಸರ್ ಮಾಡುವಂಥದ್ದು. ಐ ಹೋಪ್ ಈ ಎಲ್ಲ ಆನ್ಸರ್ಸ್ ನಿಮಗೆ ಇಷ್ಟ ಆಗಿದೆ ಅಥವಾ ಒಂಚೂರಾದರೂ ಹೆಲ್ಪ್ ಆಗಿದೆ ನನ್ನ ಎಕ್ಸ್ಪೀರಿಯನ್ಸಿಂದ ನಾನು ಅಂದ್ಕೊಳ್ತೀನಿ. ಸೊ ಎಸ್, ವ್ಲಾಗ್ನ ಕಂಟಿನ್ಯೂ ಮಾಡೋಣ.